ಕರ್ಣ, ನನ್ನೊಡನೆ ಬಾ. ನಿನ್ನೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿರುವುದು. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧಾರದಿಂದ ಆಧರಿಸಿ ಬಹುದೂರ ಕರೆತರಲು ಕಾರಣವೇನು ದೇವ? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ದುರ್ಗುಣಗಳು ನಿನ್ನಲ್ಲಿ ಕಂಡುಬರುವುದಿಲ್ಲ. ನಿನ್ನ ನಿಜವಾದ ಪವಿತ್ರ ವಂಶವನ್ನರಿಯದೆ ನೀನೀ ರೀತಿ ಅವಿವೇಕಿಯಾಗಬಹುದೇ? ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತ ಕುಲದವನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನೀನು ಸೂತನಲ್ಲ. ಕುಲಹೀನನಲ್ಲ ಕೇಳೆನ್ನ ಮಾತ. ಕರ್ಣ, ಪರಮಾತ್ಮ, ಕುಲಹೀನನಲ್ಲ ಕೇಳೆನ್ನ ಮಾತ. ರವಿ ವಂಶದೊಳವತರಿಸಿದ ರವಿಸುತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಪರಮಾತ್ಮ, ಮಾತೆ ನಿನ್ನವಳು ಕುಂತಿ ವರ ಪಾಂಡವರ ಜನನಿ. ಕರೆಯ ಬೆಳಗುವ ರವಿಯ ಕರುಣದಿ. ಕರ್ಣ, ಕರೆಯ ಬೆಳಗುವ ರವಿಯ ಕರುಣ ಮಹಾ ಮಹಿಮನೆ ಜನಿಸಿ ಮೆರೆ ಬರವಿಸುತ್ತದೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ತಳಮಳವೇ ತಗೆ ಮನದ ಚಿಂತೆ ತೊರೆ. ಕರ್ಣ, 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 ತಳಮಳವೇ ತಗೆ ಮನದ ಚಿಂತೆ ತೊರೆ. ತಳಮಳವೇ ತಗೆ ಮನದ ಚಿಂತೆ ತೊರೆ. ಅನಿತ ಭುವನದೋ ಕೀರ್ತಿಯ ಪಡೆವೆ. ಪರಮಾತ್ಮ, ಅನಿತ ಭುವನದೋ ಕೀರ್ತಿಯ ಪಡೆವೆ. ಘನತರ ನೆನೆಸಿದ ಮೇದಿನಿಯೋಳು ನೀ. ಘನತರ ನೆನೆಸಿದ ಮೇದಿನಿಯೋಳು ನೀ. ಮಹಾ ಮಹಿಮನೆಂದೆನಿಸಿ ಮೆರೆ ಬರವಿಸುತ್ತನೆ ಸುಕುಮಾರ ಬಾ, ಸುರಧೀರ ಸುಕುಮಾರ ಬಾ. ಕರ್ಣ, ಕರ್ಣ, ಕರ್ಣ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಕ್ಷತ್ರಿಯನು. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯ ದೇವನೇ ನಿನ್ನ ಜನಕನು. ಕುಂತಿದೇವಿಯೇ ನಿನ್ನ ಹೆತ್ತ ತಾಯಿಯು. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು ಕರ್ಣ. ಪರಮಾತ್ಮ, ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಹೌದು ಕರ್ಣ. ಆ ವೀರಮಾತೆಯಾದ ಕುಂತಿದೇವಿಯು ನನ್ನ ಹೆತ್ತ ತಾಯಿಯೇ. ನಾನು ಸರ್ವತಾ ಪೂಜಿಸುತ್ತಿರುವ ಆ ನನ್ನ ಆರಾಧ್ಯ ದೈವನಾದ ಸೂರ್ಯದೇವನು ನನ್ನ ಜನಕನೇ. ಸತ್ಯವಾಗಲು. ಪರಮಾತ್ಮ, ನೀನು ಹೇಳುವಂತಹ ಮಾತುಗಳು ಬಹಳ ಆಶ್ಚರ್ಯಕರವಾಗಿವೆಯಲ್ಲ. ಓಹೋ, ಮರೆತಿದ್ದೆನು. ಇದು ಯುದ್ಧದ ಕಾಲ. ಅದರಲ್ಲಿಯೂ ನೀನು ಆ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನನ್ನನ್ನು ಈ ರೀತಿಯಾಗಿ
ವಂಚಿಸುತ್ತಿರುವೆಯಾ ದೇವ? ಇಲ್ಲ ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳಿವೆ ನೀವೇ ವಾಸುದೇವ. ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿರುವಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಆ ಮಂತ್ರಗಳು ಫಲಿಸುವವೋ ಅಥವಾ ಇಲ್ಲವೋ ಎಂದು ಪರೀಕ್ಷಿಸುವ ಸಲುವಾಗಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ನೀನು ಆಕೆಯ ಕರ್ಣದಲ್ಲಿ ಜನಿಸಿದೆ. ಲೋಕಾಪವಾದಕ್ಕೆ ಎದರಿದ ನಿನ್ನ ತಾಯಿಯು ನಿನ್ನನ್ನು ಬಂಗಾರದ ತೊಟ್ಟಿಲಲ್ಲಿಟ್ಟು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆ ನಂತರ ಸೂತರು ನಿನ್ನನ್ನು ಸಾಕಿ ಸಲುಹಿದರು. ಕರ್ಣ, ಈಗಲೂ ನೀನು ನನ್ನ ಸಂಗಡ ಬಾ. ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡಹುವೆನು. ಅವರಿಂದಲೂ ಸಮಸ್ತ ಸಾಮಂತ ರಾಜರುಗಳಿಂದಲೂ ಓಲೈಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ನಡೆಸುವೆಯಂತೆ. ಬಾ ಕರ್ಣ. ಬೇಡ ದೇವ, ಈ ಯುದ್ಧ ಕಾಲದಲ್ಲಿ ಸಮರೋತ್ಸಾಹ ಭರಿತನಾಗಿರುವ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ದೇವಾ ಶೋಧನೆಯೇನಿದು ವಿಧಿಶಾಪ, ಭಾವಿಯಾದೆ ಪರಿತಾಪಕ್ಕೀಡಾದೆ ದೇವಾ. ಶೋಧನೆಯೇನಿದು ವಿಧಿಶಾಪ. ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದು. ಪರಮಾತ್ಮ, ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು ಇಂದು ವದನ ಅಪನಿಂದೆಯಲ್ಲಿ ನೊಂದೆ. ಪರಮಾತ್ಮ, ಇಂದು ವದನ ಅಪನಿಂದೆಯಲ್ಲಿ ನೊಂದೆ. ಬಂಧ ವಿಮೋಚನ ಮಾರ್ಗವ ತಿಳಿಯದೆ. ಪರಮಾತ್ಮ, ಬಂಧ ವಿಮೋಚನ ಮಾರ್ಗವ ತಿಳಿಯದೆ ದೇವಾ. ಶೋಧನೆಯೇ ನೀನು ಶಾಪ, ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ. ಶೋಧನೆಯೇ ನೀನು ಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಕೃಷ್ಣ, ಕೃಷ್ಣ, ಜನ್ಮ ರಹಸ್ಯದ ಅಂತರವರಿತು ಜನುಮದಾತೆಯ ನಿರ್ದಯವರಿತು. ಜೀವಿಸಲೇ ಪರಿ ಸಹಜರ ಸಮಗೂಡಿ. ಹೇಳು ವಾಸುದೇವ. ಜೀವಿಸಲೇ ಪರಿ ಸಹಜರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ. ಪರಮಾತ್ಮ, ಪಾತಕಿ ಜೀವನ ಸಂಕಟ ಕಾರಣ ದೇವಾ. ಶೋಧನೆಯೇ ನೀನು ಶಾಪ, ಪಾಪಿಯಾದೆ ಪರಿತಾಪಕ್ಕೀಡಾದೆ ದೇವಾ. ಶೋಧನೆಯೇ ನೀನು ಶಾಪ, ಶಾಪ. ವಿದಿಶಾ
ಕರ್ಣ, ಆ ಪಾಂಡವರು ನನ್ನ ಸಹೋದರರೇ ಎಂದ ಮೇಲೆ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ಸೂತ ಕುಲದವನೇ, ಹೀನ ಕುಲದವನೇ ಎಂದು ಹೀಯಾಳಿಸುತ್ತಲೇ ಇದ್ದರಲ್ಲ, ಅವರಿಗೆ ನಾನಿಂತವನೆಂಬ ವಿಚಾರವು ತಿಳಿಯದೆ ದೇವ? ಇಲ್ಲ ಕರ್ಣ, ನೀನಿಂತವನೆಂಬ ವಿಚಾರವು ಯಾರಿಗೂ ತಿಳಿಯದು. ಆದರೆ ನಿನ್ನ ಹೆತ್ತ ತಾಯಿಯಾದ ಕುಂತಿ ದೇವಿಯು ನಿನ್ನನ್ನು ನೋಡಿದಾಗಲೆಲ್ಲ, ದೇವ ಈ ಕರ್ಣನಾರು, ಈತನನ್ನು ನೋಡುತ್ತಿದ್ದರೆ ನನಗೇಕೋ ಮರುಕ ಉಂಟಾಗುತ್ತಿರುವುದಲ್ಲ ಎಂದು ಪದೇ ಪದೇ ಕೇಳುತ್ತಿದ್ದಳು. ಆದರೆ ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ನಿನ್ನನ್ನು ನೋಡಲೆಂದು ಆಕೆಯು ಗಂಗಾ ತೀರದಲ್ಲಿ ಬಲು ಸಂಭ್ರಮದಿಂದ ಕಾಯುತ್ತಿರುವಳು. ಕರ್ಣ, ನೀನಾಕೆಯ ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ತಮ್ಮ ಚಿತ್ತ ಪರಮಾತ್ಮ. ಶುಭವಾಗಲಿ. ಹೋಗಿ. ಪರಮಾತ್ಮನೆಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಧರ್ಮ ಧರ್ಮವೆಂದು ಹಗಲಿರುಳು ಹಂಬಲಿಸುತ್ತ ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಹೊಡ ಹುಟ್ಟಿದವನೇ. 1000 ಆನೆ ಬಲವುಳ್ಳ ರುದ್ರಾಂಶ ಸಂಭೂತ ಶಿವಭಕ್ತ ಶಿರೋಮಣಿ ಆ ಹರಿಭಯಂಕರನಾದ ಆ ಭೀಮಸೇನನು ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿ ದೇವಿಯರು ನನ್ನ ಜನನೀ ಜನಕರೇ. ಇನ್ನು ತೇಜೋಮಯ ಮೂರ್ತಿಗಳಾದ ಮಹಾಪರಾಕ್ರಮಶಾಲಿಗಳೂ ಆದ ಆ ನಕುಲ ಸಹದೇವರು ನನ್ನ ಹೊಡ ಹುಟ್ಟಿದವರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ಪಾರ್ಥ, ಕಿರೀಟಿ, ಪಲ್ಗುಡ, ಧನಂಜಯ, ಸವ್ಯಸಾಚಿ ಎಂದು ದಶನಾಮಾಂಕಿತನಾಗಿ ದಶ ದಿಕ್ಕುಗಳಲ್ಲಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಆ ನನ್ನ ಪರಮ ವೈರಿಯಾದ ಅರ್ಜುನ, ಅವನು ನನ್ನ ಹೊಡ ಹುಟ್ಟಿದವನೇ. ಹೇ ಅರ್ಜುನ, ಅರ್ಜುನ, ನಾಳಿನ ಯುದ್ಧದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲೋ. ಅಯ್ಯೋ, ಆ ನಿನ್ನ ಶಿರಸ್ಸು ರಣರಂಗದ ರಕ್ತದ ಮುಡುವಿನಲ್ಲಿ ಬಿದ್ದು ಕೊಚ್ಚಿ ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ನೋಡಿ ಹೇಗೆ ಸಹಿಸಲಿ? ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದೆ ವ್ಯತೆ ಪಡುತ್ತಿದ್ದ ನನಗೆ ಇಂಥವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ! ಹೇ ಕರ್ಣ, ಹೇ ಪಾಪಿ ಕರ್ಣ, ಪಾಂಡುಕುಮಾರನಾಗಿ ಹುಟ್ಟಿ ಪಾಂಡವರನ್ನೇ ಕೊಲ್ಲಲು ಹೊರಟಿರುವೆಯಲ್ಲೋ. ಕೊಲ್ಲಲೇ ಪಾಂಡುಕುಮಾರರನ್ನ, ಕೊಲ್ಲಲೇ ದುರದೋಳ್ ತಮ್ಮಂದಿರಂ ನಾ ಕೊಲ್ಲುವುದೇ. ಕೊಲದನ ಬಿಟ್ಟೊಡೆ ಈ ಧರೆಯೋಳ್ ಕೌರವೇಶ್ವರ ಸಿರಿ ಸಂಪತ್ತಿನಿಂಬಾಳ್ವನೇ. ಛಲದಿಂ ಪಾರ್ಥನರುಂಡವಂ ತರಿದು, ಛಲದಿಂ ಪಾರ್ಥನರುಂಡವಂ ತರಿದು ಮತ್ಸ್ವಾಮಿಗೆ ಮಮತ್ಸ್ವಾಮಿಗೆ ಆನಂದವಂ ಸಹಿಸಲಿಕ್ಕಾಗದೆ ಪಾರ್ಥನ ಘೋರ ಶರಕೆನ ತುತ್ತಾಗಲೇ. ನಾ ಸಾಯಲೇ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ದುರ್ಭಾಗ್ಯರೆನಿಸುವರು. ನಾನೀಗಲೇ ಆ ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಗಂಗಾ ತೀರಕ್ಕೆ ಹೋಗಿ ಆ ನನ್ನ ಹೆತ್ತ ತಾಯಿಯ ದರ್ಶನದ ಭಾಗ್ಯವನ್ನು ಪಡೆಯುತ್ತೇನೆ. ಉಳಿದದ್ದು ದೈವದ ಇಚ್ಛೆ. ಐವರ ಕಾತೆ ಎನಿಸಿರಿ ಚಿಂತೆ, ಐವರ ಕಾತೆ
ವಾಸುದೇವ, ದೀನದಯಾನಿಧಿ, ಪರಮಾತ್ಮ, ನಿಮ್ಮನ್ನು ಬಿಟ್ಟು ಬೇರೆ ಗತಿಯಾರು? ಆತ್ಮೀಯ ಸಜ್ಜನದಿಂದ ಪರಿಚಯಿಸಲ್ಪಟ್ಟೇನು. ನನ್ನ ಪತಿಗಳು ನನ್ನನ್ನು ಭೋಗ ವಸ್ತುನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮದಲ್ಲಿ ದುಶ್ಯಾಸನದ ಅಪಮಾನವು ತಾಳಲಾರೆ. ರಾಜ ನಗರವನ್ನು ಬಿಟ್ಟು ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗಳಿದ್ದಾಯಿತು. ಇನ್ನು ನನ್ನ ಕಷ್ಟ ಕಾಪಣೆಗಳು ಕಳೆದಿದ್ದಾದರೂ ಎಂತು? ಕೊನೆಗೆರಡು ದಿನ ಸುಖವಾಗಿ ಎಂದು ಭಾವಿಸಿದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೇನು ಬರೆದಿರುವೆಯೋ ಕಾಣಿರಲ್ಲ. ಇನ್ನೇನು ಬರೆದಿರುವೆಯೋ? ಇವಳೇಕೆ ಈ ರೀತಿ ಚಿಂತಾಮಗ್ಲ ಇರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೇಳ್ತಿರುವಲ್ಲ, ನನ್ನೊಡನೆ ತಿಳಿಸಬಾರದೆ? ಪ್ರಾಣೇಶ್ವರ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಲ ಅಡುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾವ್ದಾರ ಅಪಮಾನ ಪಡಿಸಿದರೆ ನೀವೇ ಪ್ರತಿಕಾರವನ್ನು ತೀರಿಸುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರ ಆಶೆಯನ್ನು ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅನ್ಯರು ಸಹ ಇರಲೇಬೇಕು. ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ನಂದು ಕಣ್ಣೀರ ಕರೆಯುತ್ತಿರುವೆ ಕಾಂತೆ. ನಂದು ಕಣ್ಣೀರ ಕರೆಯುತ್ತಿರುವೆ ಕಾಂತೆ. ಪಾಂಡವರ ಪಟ್ಟದ ರಚಿ ಭೀಮನ ಮದೋನ್ಮಣಿ ವಾಸುದೇವನ ಆಚರೆಯು ನಮಗಿರಲು ಬಂದುದಾವುದೇ ಕೊರತೆ. ಪರಮತಾಸದ ಪರಿಹರಿಸದಿರ್ಪೆನೆ ಈ ಪ್ರಚಂಡ ಭೀಮ. ಆಚಲೆ ಏಕೆ ಚಿಂತಿಪೆ ದ್ರುಪದ ನಂದಿನೇ? ಪ್ರಾಣೇಶ್ವರ, ಏಕೆ ಚಿಂತಿಪೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲೆ ಪರಮ ಸದ್ಗುಣೆ. ಏಕೆ ಚಿಂತಿಪೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲೆ ಪರಮ ಸದ್ಗುಣೆ. ಕುರುಪತಿಯ ನಡಮುರಿದು ಹೋಗುವುದರಿಂದ ಹೌದಾ ಸ್ವಾಮಿ? ದುರುಳು ಕುರುಪತಿಯ ನಡಮುರಿದು ಹೋಗುವುದರಿಂದ ಕಡುಮದವರನ್ನು ಉಳಿದ ಬಿಡುದು ರಣದಳ್ಳೆ. ಕಡುಮದವರನ್ನು ಉಳಿದ ಬಿಡುದು ರಣದಳ್ಳೆ. ನೋಡು ತೊಟ್ಟಿ ಕುಡಿ ಕೊಟ್ಟಿ ಎದೆ ಮೆಟ್ಟಿ ತೀರುವೆ. ನೋಡು ತೊಟ್ಟಿ ಕುಡಿ ಕೊಟ್ಟಿ ಎದೆ ಮೆಟ್ಟಿ ತೀಳುವೆ. ಏಕೆ ಚಿಂತಿಪೆ ದ್ರುಪದ ನಂದಿನಿ? ಏಕೆ ಚಿಂತಿಪೆ ದ್ರುಪದ ನಂದಿನಿ? ಭಯವ ಬಿಡು ಪಾಂಚಾಲೆ ಪರಮ ಸದ್ಗುಣೆ. ಅವನೇ ವಾಸವನರ ಬಿಡುವೆನೇನೆ ಪರಣ್ಯ ಅರಣ್ಯವಾಸ ಭವನೆಯ ಮರೆಯುವೇನ ತರುಣೆಯ. ಕಮಲತನದ ವಂಚನೆ ಹೃದಯವನ್ನೇ ಚೀಳುವೆ. ಕಮಲತನದ ವಂಚನೆ ಹೃದಯವನ್ನೇ ಚೀಳುವೆ. ಕೊಡೆ ದೊಡ್ಡೆ ಕುಡಿ ದೊಡ್ಡೆ ಎದೆ ಮೆಚ್ಚಿ ಚೀಳುವೆ.
ನಂದಿನಿ ಭಯವ ಬಿಡು ಪಾಂಚಾಲ್ಯ ಪರಮ ಸದ್ಗುಣೆ ಭಯವ ಬಿಡು ಪಾಂಚಾಲ್ಯ ಪರಮ ಸದ್ಗುಣೆ ಹೇಗೆ ಚಿಂತಿಸೆ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಧ್ರುಪದ ನಂದಿನಿ ಅಳಬೇಡ ಪಾಂಚಾಲಿ ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಋಷಿಗಳ ಆಜ್ಞೆ. ಏನು ಋಷಿಗಳ ಆಜ್ಞೆ? ಋಷಿಗಳ ಆಜ್ಞೆ ಕೈ ಹಿಡಿದ ಪತ್ನಿಯನ್ನು ದೂತದಲ್ಲಿ ಪಣವಾಗಿ ಸುಳ್ಳಲು ನಿಮ್ಮ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ನಮ್ಮನ್ನು ಸಾಯುವ ತನಕ ಬಿಟ್ಟಿದ್ದಲ್ಲ, ಆದದ್ದು ಹಾಗೆ ಹೋಯಿತು. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಕೇಳಿಕೊಳ್ಳಲಿಲ್ಲವೇ? ಆದದ್ದು ಹಾಗೆ ಹೋಯಿತು. ಈ ದಿನ ನೀನೇಕೆ ಈ ರೀತಿ ಚಿಂತಿಸುತ್ತಿರುವೆ? ನನ್ನೊಳಗೆ ತಿಳಿಸಬಾರದೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದಾಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳಿ ಪ್ರಿಯ, ಈ ದಿನ ನಾನು ಹಸ್ತಿನಲ್ಲಿ ದೇವಿ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಸ್ವಾಮಿ ಆಕೆ ನನ್ನ ನೋಡಿ ನಕ್ಕಳು ಪ್ರಿಯ, ನಕ್ಕಳು. ನಕ್ಕು ನಿನ್ನ ಪತಿಗಳು ವಾಸ ಕಳೆದು ಗ್ರಾಮವನ್ನು ಬಿಡಲು ಉದ್ಯೋತನನ್ನು ಸಂಧಿಗಾಗಿ ಕಳುಹಿಸಿರುವರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗುಟ್ಟುವೆ ಅಷ್ಟೇ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ಅಪಹಾಸ್ಯ ಮಾಡಿ ನಕ್ಕಳು. ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ಈ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೋದವರು? ಮತ್ತಿನ್ನಾರು ಸ್ವಾಮಿ, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಗೋಪಿಕಾಂಗನರ ವಿಲಾಸ ವಿಭ್ರಮಣೆಯಲ್ಲಿ ನಗ್ನರಾಗಿರುವ ಯದುಪದಿಯು ಯುದ್ಧವನ್ನು ಮರೆಯುವುದು ಸಹಜ. ಆದರೆ ಅರ್ಜುನ ದ್ವಾರಕಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ನಾನು ತಿಳಿದಿದ್ದೆನು. ಆದಿರ್ಲಿ, ಭಾನುಮತಿ ಏನೊಂದು ಹೇಳಿದರು? ಪ್ರಿಯ, ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಬು ಪಾಂಚಾಲಿ, ಬಾಬು ಚಮತ್ಕಾರವಾದ ಉತ್ತರವನ್ನೇ ಕೊಟ್ಟಿರುವೆ. ಆಹಾ, ನೀನು ನಮ್ಮ ಸಂಗಡ ಕಥನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನೇ ಮುಗಿಸಿದೆ. ಚತುರೆ, ಈ ಸಂತೋಷದ ಸಮಯದಲ್ಲಿ ಬಾ. ಪಾಂಚಾಲಿ, ಈ ಸಂತೋಷದ ಸಮಯದಲ್ಲಿ ಬಾ, ನನ್ನ ತೊಡೆ ಮೇಲೆ ಕುಳಿತುಕೋ. ಆಹಾ ಸ್ವಾಮಿ, ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವವರೆಗೂ ಈ ನಿಮ್ಮ ತೊಡೆಯನ್ನು ಅಲಂಕರಿಸುವುದಿಲ್ಲ. ಶಾಬಾಷ್, ಈ ಭೀಮನ ಅಲ್ಲದೆ ಬೇರೆ ಯಾರೋ ನಿನ್ನ ಮುಡಿಯನ್ನು ಕಟ್ಟುವುದಿಲ್ಲ. ಬಾ ಪಾಂಚಾಲಿ, ಕುಳಿತುಕೋ. ಹಾಗೇನು? ಆಹಾ ಸ್ವಾಮಿ, ಚಾಣ. ಜಾಣೆ ಮುದ್ದಾಡುವೆನು ಬಾರಿ, ಜಾಣೆ ಮುದ್ದಾಡುವೆನು ಬಾರಿ, ಭೀಮನ ಪ್ರೇಮದ ಹೃದಯಲ್ಲಿ ನೀನೆ. ಸ್ವಾಮಿ, ಭೀಮನ ಪ್ರೇಮದ ಹೃದಯಲ್ಲಿ ನೀನೆ. ಜಾಣೆ ಮುದ್ದಾಡುವೆನು ಬಾರಿ. ಪ್ರಾಣೇಶ್ವರ, ಆಹಾ ಯಾನೆ ಮುದ್ದಾಡುವೆನು ಬಾರಿ, ಭೀಮನ ಪ್ರೇಮದ ಪ್ರೇಯಸಿ ಯಾನೆ ಮುದ್ದಾಡುವೆನು ಬಾರಿ.
ಕೈದ ಶಪಥವ ಮರೆಯುವೆನೇನೆ. ಮರೆತಿಲ್ಲ ತಾನೆ? ನೆನಪಿದೆ ಸ್ವಾಮಿ. ಆಹಾ, ಸಮಯ ಪರಿಭವ ಮರೆತಿದ ನೀ ಕೈದ ಶಪಥವ ಮರೆಯುವೆನೆ. ಚಿಂತಿಸದಿರು ನೀ ನೃಪದ ನಂದಿನಿ. ಆಹಾ, ಚಿಂತಿಸದಿರು ನೀ ನೃಪದ ನಂದಿನಿ. ಬಿಚ್ಚಿದ ಮುಡಿಯನ್ನು ಕಟ್ಟಿದ ಯಾಣೆ ಕೊಂಡಾಡುವೆನು ಮತ ಪ್ರೇಯಸಿ. ಯಾಣೆ ಕೊಂಡಾಡುವೆನು ಒಳ್ಳೆಯ ಚಮತ್ಕಾರವಾದ ಉತ್ತರ. ಪಾಪ ಪಾಂಚಾಲಿ, ಪಾಪು ಅರಳೂರಿದಂತೆ ನುಡಿತಿರುವ ಈ ನಿನ್ನ ಮುಖಪರ್ಚದಿಂದ ಬೆಚ್ಚಗೆ ಸರಿಯಾದ ಉತ್ತರ. ಪ್ರಾಣೇಶ್ವರ, ದೇವಿ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭೀಮಾ ಪ್ರಾಣೇಶ್ವರ, ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಮಮತೆಯ ಮನಗೆ ನೀರ ವಿರಾಮ. ಪ್ರಾಣೇಶ್ವರ, ಆಹಾ, ಆಹಾ, ಬ್ರಹ್ಮತೆಯ ಮನಗೆ ನೀರ ವಿರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ದೇವಿ, ಮನ ಮುದಗೊಳಿ ಮಧು ಆಶ ವಿಲಾಸ. ತಿಳಿಯಿತೆ? ಆಹಾ, ಆಹಾ, ಮನ ಮುದಗೊಳಿ ಮಧು ಆಶ ವಿಲಾಸ. ಗೌರವ ಶಿರವ ಧರೆಯೊಳು ನೀಡು. ಆಹಾ, ತಿಳಿಯಿತೆ? ಹೌದು. ಗೌರವ ಶಿರವ ಧರೆಯೊಳು ನೀಡುತ್ತ. ಪ್ರಾಣೇಶ್ವರ, ದೇವಿ, ಚೆಲ್ಲುತ್ತ ಸೇರುವೆ. ಆಹಾ, ಓಹೋ, ಪ್ರಾಣೇಶ್ವರ, ದೇವಿ, ಆಗ ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ, ದೇವಿ, ಇನ್ನು ಸಮಯವಿರುವುದು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರ, ದೇವಿ, ಸ್ವಾಮಿ, ನೆನಪಿದೆ? ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಗುರುಕುಲಾಂತಕ ಕರಾಳವಾದ ರಾತ್ರಿಯನ್ನು ಸಂಬೋಧಿಸಿದು. ಇನ್ನು ಏನೇನೋ ಹೇಳಿದ್ದೀರಿ. ಪಾಂಚಾಲಿ, ಆಹಾ, ಬೃಹದನ್ನ ವಾಯಿದ ಆ ಪ್ರತಿಜ್ಞೆ ವಾಕ್ಯವನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯ ದೇವಿ. ಮಾಡಿದ ಪ್ರತಿಜ್ಞೆಯನ್ನು ಬರೆಯುವಂತೆ ಹೇಳಲ್ಲ ಈ ಪ್ರಚಂಡ ಭೀಮನು. ಆಹಾಹಾಹಾ. ಹಾಡುವುದು ಮಾತ್ರವಲ್ಲ, ಹಾಡಿದಂತೆ ನುಡಿಸಬೇಕೆಂಬುದೇ ನನ್ನ ಇಚ್ಛೆ ಸ್ವಾಮಿ. ಎಷ್ಟೇ ಆಗಲಿ ನೀವು ನಿಮ್ಮಣ್ಣನ ರಾಜೇಂದ್ರಕರಲ್ಲ. ಕೌರವರ ಬಾಡು ಗಳಿಸುವೆ ತಾಳು ತಾಳು ನೀಚು ಸಮತಿಯೇ. ಆಹಾ, ಪ್ರಾಣೇಶ್ವರ, ಕೌರವರ ಬಾಡು ಗಳಿಸುವೆ ತಾಳು ತಾಳು ನೀಚು ಸಮತಿಯೇ. ಸೈರಿತೆ ಈ ಬರಿಯನ್ನು ದುರಗಳು ಸೈರಿತೆ ಈ ಬರಿಯನ್ನು. ಈಗಲೇ ಕುಲವೆಲ್ಲ ಬೆಳೆ ಬಳಿಯಬೇಕು ಅಂತೆ. ಹೌದು ಸ್ವಾಮಿ, ಹಾಗೇನು? ಗುರುಕುಲವೆಲ್ಲ ಬೆಳೆ ಬಳಿಯಬೇಕು ಅಂತೆ. ದುರುಳ ಕೌರವನ ತೆಗೆದು ಬಗೆಯಿವೆ. ದುರುಳ ಕೌರವನ ತೆಗೆದು ಬಗೆಯಿವೆ. ಸೈರಿತೆ ಈ ಬರಿಯನ್ನು ದುರಗಳು ಸೈರಿತೆ ಈ ಬರಿಯನ್ನು. ಛೇ, ನೋಡುವಣ್ಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು.
ಅವನನ್ನು ಸಮಾಧಾನಪಡಿಸಲು ನಿಮ್ಮ ಹೊರತಾಗಿ ಮತ್ತಾರು ಸಕ್ತರಲ್ಲ. ಅರ್ಜುನ, ಈ ಸಾರಿ ಇವನ ಕೋಪಕ್ಕೆ ಈ ದ್ರೌಪದಿಯೇ ಮೂಲ ಕಾರಣವೆಂದು ತೋರುವುದು. ಹೌದು ಸ್ವಾಮಿ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಆಹಾ, ಪಾರ್ಥ, ಆ ಕೌರವರೊಡನೆ ಇದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೂ ಒಂದೊಂದು ಸಾರಿದ್ದು ಸಹೋದರ ಭೀಮಸೇನ. ಮುನಿಸೇ ತಗೆ ನಿನಗೆ ಪರಿ ಘನ ಗುಣ ನಿಧಿ ಭೀಮಸೇನ ಅನುಜಾತನ ಸೈರಿಪುದು ಮನ ಸೈರಿಸಿ ಶಾಂತನಾಗೋ ಭೀಮ ಭೀಮ. ಸಹೋದರ, ಏತರ ನಡತೆ ಪ್ರೀತಿ ಸಹೋದರ ಫಲವೇರಿ ಹೃದಯ. ಏತರ ನಡತೆ ಪ್ರೀತಿ ಸಹೋದರ ಆತುರದಿ ಫಲವೇರಿ ಹೃದಯ. ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮ ವಿಚಾರದ ಮರ್ಮವನರಿಯದೆ ಧರ್ಮಕ್ಕೆ ಭಾಗಿಗಳಾಗುವಿರೆ. ಕರ್ಮಕ್ಕೆ ಭಾಗಿಗಳಾಗುವಿರೆ. ಏತರ ನಡತೆ ಆತುರದಿ ಫಲವೇರಿ ಹೃದಯ. ಸಹೋದರ ಭೀಮಸೇನ, ಇದೇಕೆ ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಭಿಕ್ಷೆ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವು ಕೊಡಬಲ್ಲದೆ? ಅಗ್ರಿಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಲ್ಲಿ ನಿನಗೊಂದು ವಿಷಯನ್ನು ತಿಳಿಸಬೇಕೆಂದಿದ್ದೇನೆ. ಈಗಲೇ ತಿಳಿಸುವೆನು. ನೀವು ಸಂಧ್ಯಾ ಪ್ರಸ್ತಾಪದಲ್ಲಿ ತೊಡಗಲಿ. ನಾವು ಆತುರದಿಂದ ಯುದ್ಧವನ್ನೇ ಅಪೇಕ್ಷಿಸುತ್ತೇನೆ. ಅರ್ಜುನನು ಅನುಭವಿಸಬಹುದು, ನಕುಲ ಸಹೋದರರು ಸುಮ್ಮನಿರಬಹುದು. ಈ ದಾದಿರುದ್ಧಿಯು ಪಾಂಡವರ ಕಾಂತವೆಂದೇ ಭಾವಿಸುವೆನಣ್ಣ. ಹಂಡ ಕಂಡವನ ಬಾಗಿಲಲ್ಲಿ ಪಾಂಡುರಾಜೇಂದ್ರನು ಪುತ್ರರಾಗಿ ನನ್ನನ್ನು ಪಡೆಯಲಿಲ್ಲ. ಈ ಅಪಮಾನವು ಸರಿಯಾಗಿ ಕಾಣಬಹುದು, ಆದರೆ ಇನ್ನೊಂದು ಕಡೆಗೆ ನಾವಿದನ್ನು ಸಹಿಸಲ್ಲ ಅಣ್ಣ. ಯುದ್ಧಕ್ಕಾಗಿ ನಿಮ್ಮ ಅನುಮತಿ ಆಗಲಿ, ಅರ್ಜುನ ಸಹಾಯವಾಗಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ನಾನು ಈ ನನ್ನ ಕಥೆ ಇವೆರಡೇ ಸಮೂಲದ ಕುರುಕುಲವನ್ನು ನಾಶ ಮಾಡಬಲ್ಲೆವು. ನಿಲ್ಲ ಪ್ರಿಯ ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬಾರದು ಅಣ್ಣ. ಧರ್ಮರಾಯನು ನಮಗೆ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೇನು ಹೇಳುವೆ ಪಾಂಚಾಲಿ? ಧರ್ಮ ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವಲ್ಲ ಪ್ರಾಣೇಶ್ವರ. ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ ಪಾಂಚಾಲಿ. ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನು ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಆರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ಅಲ್ಲವೇ ನಾನು ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು ಪಾಂಚಾಲಿ. ರಾಜೇಂದ್ರ, ಧೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿದ್ದೀರಿ. ಕುಲ ಪುರೋಹಿತನ್ನು ಕಳಿಸಲು ಇದು ಮದುವೆ ಔತಣವಲ್ಲ ಎಂದು ಹೇಳಿ ಕಳುಹಿಸಿದ ಆ ದುರ್ಯೋಧನ, ಇದರ ಪರಿಜ್ಞಾನ ನಿಮಗಿಲ್ಲದಾಗಿ ಹೋಯ್ತಲ್ಲವೇ? ಈಗ ಶ್ರೀಕೃಷ್ಣನನ್ನು ಕಳುಹಿಸಿದ್ದೀರಿ, ಪುನಃ ಅಪಮಾನ ಪಡಿಸಿದ್ದೀರಲ್ಲ ಎಂಬುದು ನನ್ನ ಚಿಂತೆಯಾಗಿರುವುದು ರಾಜೇಂದ್ರ. ಆಹಾ,
ಏನೀ ಕೋಲಾಹಲ? ಓ ಅರ್ಜುನ, ಕಾರಣದ ಮಗನು ಈ ಸಂಧಿಯ ಪಾಪನವರು ಕೇಳುವುದರಿಂದ ಯಾವ ಪ್ರಯೋಜನವೂ ನನಗಿಲ್ಲ. ಅಪೂರ್ಜದ ವರ್ತನೆ ಪುರಸ್ಕಾರ ಇವರಿರಲಿ, ಪ್ರತಿಜ್ಞೆಯಿಂದ ಸ್ವಾತಂತ್ರ್ಯ ಬಾವುದ್ರರಾಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ನಡೆಯಿರಿ. ನಮ್ಮಣ್ಣನು ನಗುಮುಖದಲ್ಲಿ ಇತ್ತಲೇ ಬರುತ್ತಿರೋದು. ರಾಜ್ಯಸಭೆಯಲ್ಲಿ ಸಮಾಚಾರವೇನೆಂದು ಕೇಳೋಣವೇ? ಅಣ್ಣ ತಂಗಿ, ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಯಾಗು ಧರ್ಮನಂದನ. ಅಣ್ಣ, ನಿನ್ನ ತಂಗಿಯ ವಂದನೆಗಳನ್ನು ಸ್ವೀಕರಿಸು. ಶುಭಮಸ್ತು. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿಯ ವಿಚಾರವು ನಡೆಯಿತು ಧರ್ಮನಂದನ. ಇನ್ನಿರುವುದಕ್ಕೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ, ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಲಿ, ನನ್ನ ತಾಳ್ಮೆಯ ಮುಗಿದುವುದು. ಪರಮಾತ್ಮ, ಮುಂದೇನಾಯ್ತು ತಿಳಿಸಿ. ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ಅಂದುಕೊಂಡಂತೆಯೇ ನಡೆಯಿತು. ನಾನಿಂದ ತಡೆಯಲಾರ ರುಕ್ಮಿಣಿಮತಿ, ಈ ನಿನ್ನ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ತಂದೆ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿದು ಈ ನಿನ್ನ ಅಭಿಮತವು ಅಜ್ಞಾತವಾದ ನೆಪದಲ್ಲಿ ಅರ್ಜುನನಿಗೆ ಬಲೆ ಉಳಿಸಿದೆ. ಈಗ ಈ ಸಂಧಿ ವಿಚಾರದಲ್ಲಿ ನಮ್ಮ ಬೈವರಿಗೂ ಸೇರಿ ಉಳಿಸಲು ಅವಳು ದೇವ ಯಾವ್ದ ವಾಹಿನಿ ಪಾಂಡುಪುತ್ರ ಮೇಲೆ ಏಕಿಷ್ಟೊಂದು ಆಕ್ರೋಶ? ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನ ತಂದುಕೊಂಡು ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಇದು ನಿನಗೆ ಹೆಚ್ಚಿಗೆ ಸಂಬಂಧಪಟ್ಟ ವಿಚಾರ. ಸ್ವಾಭಿಮಾನ ಶೂನ್ಯತೆ ಒಡೆದೆ ಈ ಪ್ರಚಂಡ ಭೀಮರಿಗೆ ಎಂತ ಸಂಬಂಧವಿರುವುದು? ಇರುವುದು ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ರಾಜಸಭೆಯಲ್ಲಿ ಏನು ನಡೆಯಿತು? ರಾಜಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅದಕ್ಕೆ ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರೆಲ್ಲರೂ ಒಪ್ಪಿದರು. ಆತನು ಒಪ್ಪಿದನು. ನಾನಿಲ್ಲಿರು ಸಾಧ್ಯವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿಮ್ಮ ಇಚ್ಛೆ ಆಯಿತು. ಸಾಧಿಸಿದೆ ಕೃಷ್ಣ, ಸಾಧಿದು, ಚೆನ್ನಾಗಿ ಸಾಧಿತು. ಸಹೋದರರೇ, ನಿಮ್ಮ ಪೋಷದ ಫಲವನ್ನು ನೀವೇ ಬಂದಿದ್ದೀರಿ. ಅದರಲ್ಲಿ ಈ ಭೀಮನು ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾವ ರೀತಿಯಲ್ಲಿ ಈ ಭೀಮನು ಬದುಕಿದರೆ ನಿನ್ನ ಪಂಥವನ್ನು ತಿರುಸುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸೆಯನ್ನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತುಗಳನ್ನು ಪೂರ್ಣವಾಗಿ ಕೇಳು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ಸಂದೇಶವೇ? ಸಂಧಿ ಆಗಲಾರದು ಕೃಷ್ಣ. ಹೇಳು ಕೃಷ್ಣ, ಹೇಳು. ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕ್ಷಣಕಾಲ ನೀನು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ ಕೃಷ್ಣ, ನಿಂತಿದ್ದರೆ ಹೇಳಿಬಿಡು. ಸಾಧ್ಯವಿಲ್ಲ. ನೀನು ಕೈಕಟ್ಟಿ ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಇಷ್ಟೊಂದು ಪ್ರಯಾಸವೇ ವಾಸುದೇವ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಆದ್ದರಿಂದ ನೀನು ಕ್ಷಣಕಾಲ ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತರೆ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಸರಿ, ಇನ್ನು ಅಪೇಕ್ಷೆಯಂತೆ ನಾನು ಕುಳಿತುಕೊಳ್ಳುವುದು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲ ತಾನೇ? ಅದಾಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ನಿನ್ನ ಗದೆಯನ್ನು ಕ್ಷಣಕಾಲ ದೂರದಲ್ಲಿಟ್ಟು ನನ್ನ ಬಳಿ ಕೈಕಟ್ಟಿಕೊಂಡು ಕುಳಿತುಕೋ. ಇಲ್ಲಿ ಈ ಗದೆಯನ್ನು ಒಡೆಯ್ಯ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಹೀಗೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೇನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ
ಮಹಾ ನಿಪುಣಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣವೆಂದು ಹೇಳಿದೆ. ಭೀಮಸೇನ, ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಓ ಚಾಲಿ, ನನ್ನ ಕರಗಳನ್ನು ಬಂದಿದ್ದು. ಅಣ್ಣ, ಬಂಧಿಸಲೇ? ಬಂಧಿಸು, ಭದ್ರವಾಗಿ ಬಂಧಿಸು. ಅಣ್ಣ, ಬಂಧಿಸಿರುವೆನು ನೋಡು. ಬಂಧಿಸಿರುವೆಯಾ? ಆ, ನಾನೊಂದು ಸಾರಿ ಪರೀಕ್ಷಿಸಿ ನೋಡಲೇ? ಪರೀಕ್ಷಿಸು. ಆ, ಭದ್ರವಾಗಿಯೇ ಬಂಧಿಸಿರುವೆ. ಎಷ್ಟೇ ಆದರೂ ನಿನ್ನ ತಂಗಿಯಲ್ಲವೇ? ಈಗ ಕೇಳಿ, ಭೀಮಸೇನನ್ನು ಬಂಧಿಸಿರುವ ಈ ಹಗ್ಗವು ಇಂದು ದುರ್ಯೋಧನನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ತಿದ್ದಾರೆ ಯಾರು? ಯಾರು ಆ ದುರಹಗ್ಗಗಳು? ಮತ್ತಿನ್ಯಾರು? ದುರಾಚಾರಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಭಿಮಾನಿಯಾದ ಆತನ ತಮ್ಮ ದುಶ್ಯಾಸನನು ಈ ಕಾರ್ಯವನ್ನು ಮಾಡಲೆತ್ತಿಸಿದನು. ಇಂತಹ ಮಹತ್ ಕಾರ್ಯ ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ಅವರದಲ್ಲಿ ನನ್ನ ಕರಗಳನ್ನು ಬಿಡಿತು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಶಿಖರವು ಬಿಟ್ಟಿದೆ. ನಮ್ಮ ಪ್ರಿಯ ಬಂಧು ಅವನು ವಾಸುದೇವರನ್ನು ಬಂಧಿಸಲೆತ್ತಿಸಿದರೆ. ಅಷ್ಟು ಮಾತ್ರವಲ್ಲ ಭೀಮಸೇನ, ಅವರು ನಿಮ್ಮ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಊರುಗಳನ್ನಲ್ಲ, ಒಂದು ಊರಿನಲ್ಲಿ ಒಂದು ಗೋಪಾದವಿಡುವಷ್ಟು ಜಾಗದಲ್ಲಿ ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೂಡ ಅವರು ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ಮಾತ್ರ ಎಂದು ಉತ್ತರ ಕೊಟ್ಟರು. ಹಾಗಾದರೆ ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನು ತಿಳಿದಿರುವೆ, ನಾನೆಂದಿಗೂ ಈ ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲ. ಸಂಧಿಗಾಗಿ ಸರ್ವ ಪ್ರಯತ್ನ ಮಾಡಿದ್ದು ನಿಷ್ಪ್ರಯೋಜನ. ಅಗ್ರಯ, ಈರಾದರೂ ನನ್ನ ಕರಗಳನ್ನು ಬಿಡಿಸುವುದಿಲ್ಲವೇ? ಅರ್ಜುನ, ಈರಾದರೂ ನನ್ನ ಕರಗಳನ್ನು ಬಿಡಿಸು. ನೀನು ಬಿಡಿಸುವುದಿಲ್ಲವೇ? ಓ ಸುದೇವ, ಈರಾದರೂ ನನ್ನ ಕರಗಳನ್ನು ಬಿಡಿಸು. ಸಾಧ್ಯವಿಲ್ಲ ಭೀಮಸೇನ. ನೀನು ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಮಾಡಿ ಬೀರಿನ ವೈಭವದಿಂದ ಕೂಡಿ ಸರಗರದಿ ಉರಿ ಉರಿದು ಕಡಿದಿಡಬೇಕು. ಸರಗರದಿ ಉರಿ ಉರಿದು ಕಡಿದಿಡಬೇಕು. ಸಗರವರ ಕೊಂದ ತುಳಿ ತುಳಿದು ದಿನವ ಕಡಿದಿಡುವ ಈಗ ಉಲಗ. ಸಗರವರ ಕೊಂದ ತುಳಿ ತುಳಿದು ದಿನ ಕಡಿದಿಡುವ ಈಗ ಉಲಗ. ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ನಾನು ವಾಯುದೇವ ವಂಶದಲ್ಲಿ ಜನಿಸಿದ್ದು ಸತ್ಯವಾದರೆ ನನ್ನ ತಾಯಿ ಕುಂತಿದೇವಿಯು ಸಂಧ್ಯಪಾನ ಮಾಡಿದ್ದು ಸತ್ಯವಾದರೆ ನಾಳೆ ನಡೆಯುವ ಕುರುಕ್ಷೇತ್ರ ಸಂಗ್ರಾಮ ಕ್ಷೇತ್ರದಲ್ಲಿ ದುರ್ಯೋಧನ 99 ಮಂದಿ ಸಹೋದರರನ್ನು ಧ್ವಂಸ ಮಾಡಿ ಅವನ ರಾಜಮುಕ್ಕುಟವನ್ನು ಕಿತ್ತೆ ಕಬಳಿಸಿ ಈ ನನ್ನ ಎಡಗಾಲಿನಿಂದ ಅದು 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 ಪುಡಿ ಪುಡಿ ಮಾಡಿ ಅಸ್ತ್ರಾವತಿಯ ರಕ್ತ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿಸಿ ಆತ ತಮ್ಮನ ದುಶ್ಯಾಸನ ಒಡೆದ ಬಗೆದು ಅವನ ಬಿಸಿ ರಕ್ತದಿಂದ ಓಂಚಾಲಿ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಆ ದುರ್ಯೋಧನನ ತೊಡೆ ಮುರಿದು ನನ್ನ ಪ್ರತಿಜ್ಞೆಯನ್ನು ತೀರಿಸಿಕೊಳ್ಳುವೆನು. ಇಲ್ಲವಾದರೆ
ಅತಿ ಭಯಂಕರವಾದ ನರಕವೇ ಪ್ರಾಪ್ತವಾಗುವುದು.